ಮಿಥುನ ರಾಶಿಯವರೇ, ದಯವಿಟ್ಟು ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಮೇಲೆ ಅಸೂಯೆ ಹೊಂದಿರುವ ಕೆಲವರು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ನಿಮ್ಮ ಬದುಕಿನಲ್ಲಿ ನೀವು ಎಂದಿಗೂ ಊಹಿಸದಂತಹ ಬ್ರಹ್ಮಾಂಡವೇ ಆಶ್ಚರ್ಯಪಡುವ ಬೃಹತ್ ಬದಲಾವಣೆಯೊಂದು ಈಗ ಆರಂಭವಾಗುತ್ತಿದೆ. ದಯವಿಟ್ಟು ಈ ವಿಚಾರವನ್ನು ಕೇವಲ ಸಾಮಾನ್ಯ ಭವಿಷ್ಯವೆಂದು ಪರಿಗಣಿಸಬೇಡಿ. ಇಷ್ಟು ವರ್ಷಗಳಿಂದ ನೀವು ಅನುಭವಿಸಿದ ಅವಮಾನಗಳು, ಹಗಲಿರುಳು ದುಡಿದರೂ ಸಿಗದ ಮನ್ನಣೆ, ಎಷ್ಟೇ ಯೋಚಿಸಿದರೂ ಪರಿಹಾರ ಕಾಣದ ಹಣಕಾಸಿನ ಸಮಸ್ಯೆಗಳು ಈಗ ಅಂತ್ಯವಾಗುವ ಸಮಯ ಬಂದಿದೆ. ಅಪರೂಪದ ಶುಭಗ್ರಹ ಸಂಯೋಗದಿಂದ ರಾಜಯೋಗ ಹಾಗೂ ಶಕ್ತಿಯುತ ಶುಭ ಫಲಗಳು ನಿಮ್ಮ ಪಾಲಿಗೆ ಬಂದಿದೆ. ಈ ದೈವಿಕ ಸಂಯೋಗವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಏಕೆಂದರೆ ನಿಮ್ಮ ಬದುಕನ್ನು ಕತ್ತಲೆಯಿಂದ ಬೆಳಕಿನತ್ತ ಕೊಂಡೊಯ್ಯುವ ಸಮಯ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಮುಖ್ಯವಾಗಿ ಮುಂದಿನ 48 ಗಂಟೆಗಳೊಳಗೆ ನಿಮ್ಮ ಕಣ್ಣುಗಳನ್ನೇ ನೀವು ನಂಬಲಾರದಂತಹ ಒಂದು ಮಹತ್ವದ ಬದಲಾವಣೆ ಸಂಭವಿಸಬಹುದು. ಗ್ರಹಗಳ ವಿಶೇಷ ಸ್ಥಾನ ಬದಲಾವಣೆಯಿಂದ ನಿಮ್ಮ ರಾಶಿಯ ಅಧಿಪತಿ ಬುಧನ ಅನುಗ್ರಹ ಬಲವಾಗುತ್ತಿದೆ. ಜೊತೆಗೆ ಶನಿದೇವರ ಕರ್ಮಫಲದ ಕೃಪೆ ಸಹ ನಿಮಗೆ ಅನುಕೂಲವಾಗುತ್ತಿದೆ. ಆದರೆ ಈ ಅಮೂಲ್ಯ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ತಪ್ಪು ಸಹ ನಿಮ್ಮ ಪರಿಶ್ರಮದ ಫಲವನ್ನು ವಿಳಂಬಗೊಳಿಸಬಹುದು. ಆದ್ದರಿಂದ ಇಲ್ಲಿ ಹೇಳುವ ಪ್ರತಿಯೊಂದು ವಿಷಯವನ್ನು ಗಮನದಿಂದ ಆಲಿಸಿ. ವಿಶೇಷವಾಗಿ ಈ ಶುಭ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿರುವ ಭಾಗ್ಯದ ಸಂಕೇತವಾದ ಒಂದು ಪವಿತ್ರ ವಸ್ತುವನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬೇಡಿ. ದಾನವಾಗಲಿ, ಸಾಲವಾಗಲಿ ಅಥವಾ ಕರುಣೆಯಿಂದಾಗಲಿ ಅದನ್ನು ಬೇರೆಯವರಿಗೆ ನೀಡಿದರೆ ಮನೆಯ ಶಾಂತಿ, ಆರ್ಥಿಕ ಸ್ಥಿತಿ ಹಾಗೂ ಮಕ್ಕಳ ಭವಿಷ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗಿದೆ. ಈ ಸಮಯದಲ್ಲಿ ನಿಮ್ಮ ಹಿಂದಿನ ಕರ್ಮಫಲಗಳ ಅನುಕೂಲಕರವಾಗಿ ದೊರೆಯುವ ಸಾಧ್ಯತೆ ಇದೆ. ಹದಗೆಟ್ಟಿದ್ದ ಹಣಕಾಸಿನ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸಬಹುದು. ಖಾಲಿ ಕೈ ತುಂಬುವಂತಹ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಆದರೆ ನಿಮ್ಮ ಪ್ರಗತಿಯನ್ನು ಸಹಿಸಲಾಗದ ಕೆಲವರು ನಿಮ್ಮ ಅದೃಷ್ಟಕ್ಕೆ ಅಡ್ಡಿಯಾಗಲು ಯತ್ನಿಸುವರು. ಮಿಥುನ ರಾಶಿಯವರು ಪ್ರಮುಖ ಗುಣವೆಂದರೆ ಬುದ್ಧಿವಂತಿಕೆ, ಉತ್ತಮ ಮಾತಿನ ಕಲೆ ಹಾಗೂ ಎಲ್ಲರೊಂದಿಗೆ ಬೆರೆಯುವ ಸ್ವಭಾವ. ಆದರೆ ಕೆಲವೊಮ್ಮೆ ಇದೇ ಗುಣ ನಿಮ್ಮ ದೌರ್ಬಲ್ಯವಾಗುತ್ತದೆ. ನೀವು ಬೇಗನೆ ನಂಬಿಕೆ ಇಡುತ್ತೀರಿ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡು ತಮ್ಮ ಲಾಭ ಪಡೆಯುವವರು ನಿಮ್ಮ ಸುತ್ತಲೂ ಇರಬಹುದು. ಆದ್ದರಿಂದ ಈ ಸಮಯದಲ್ಲಿ ಯಾರನ್ನು ಸುಲಭವಾಗಿ ನಂಬಬೇಡಿ. ಇಂದು ನಿಮ್ಮನ್ನು ಕಡೆಗಣಿಸಿದವರೇ ಮುಂದಿನ ದಿನಗಳಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನಿನ್ನೆಯವರೆಗೂ ಸಂಕಷ್ಟದಲ್ಲಿದ್ದ ನೀವು ಶೀಘ್ರದಲ್ಲಿ ಗೌರವ, ಹಣ ಹಾಗೂ ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಅದೃಷ್ಟದ ಬಾಗಿಲನ್ನು ನೀವೇ ಸ್ವತಃ ಮುಚ್ಚಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ. ನಿಮ್ಮ ಸುತ್ತಲೂ ಸಂಬಂಧಿಕರ ರೂಪದಲ್ಲಾಗಲಿ ಸ್ನೇಹಿತರ ರೂಪದಲ್ಲಾಗಲಿ ಕೆಲವರು ಅಸೂಯೆಯಿಂದ ಇರಬಹುದು. ಹೊರಗೆ ಸಿಹಿಯಾಗಿ ಮಾತನಾಡಿದವರು ಒಳಗೆ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಮನೋಭಾವ ಇರಬಹುದು. ಇಂಥವರಿಂದ ಸಾಧ್ಯವಾದಷ್ಟು ದೂರವಿರುವುದು ಒಳಿತು. ಈ ಸಮಯದಲ್ಲಿ ಶನಿದೇವರು, ಆಂಜನೇಯ ಸ್ವಾಮಿ ಹಾಗೂ ಪರಮಶಿವರ ಕೃಪೆ ನಿಮಗೆ ದೊರೆಯಲಿದೆ ಎಂಬ ನಂಬಿಕೆ ಇದೆ. ನಿಮ್ಮ ಕಷ್ಟಗಳಿಗೆ ಪರಿಹಾರದಾರಿ ಕನಸುಗಳ ಮೂಲಕವಾಗಲಿ ಅಥವಾ ಅನಿರೀಕ್ಷಿತ ಘಟನೆಗಳ ಮೂಲಕವಾಗಲಿ ನಿಮಗೆ ಗೋಚರಿಸಬಹುದು. ವಿಶೇಷವಾಗಿ ಮುಂಜಾನೆ ಬರುವ ಕನಸುಗಳಲ್ಲಿ ದೇವಾಲಯ, ಹೂವುಗಳು ಅಥವಾ ಹರಿಯುವ ನೀರು ಕಂಡರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸಾಲದ ಸಮಸ್ಯೆ, ಕುಟುಂಬದ ಕಲಹ, ಉದ್ಯೋಗದ ಅಡಚಣೆ ಅಥವಾ ವ್ಯವಹಾರದಲ್ಲಿ ನಿಂತಿರುವ ಕೆಲಸಗಳು ಈಗ ನಿಧಾನವಾಗಿ ಮುಂದಕ್ಕೆ ಸಾಗುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮ್ಮನ್ನು ತಲುಪಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಹತ್ತಿರದಲ್ಲಿದೆ.
ನಿಮ್ಮ ಮನೆಯಲ್ಲಿರುವ ಭಾಗ್ಯದ ಸಂಕೇತವಾದ ಪವಿತ್ರ ವಸ್ತುವನ್ನು ಗೌರವದಿಂದ ಕಾಪಾಡಿ. ಹಾಗೆಯೇ ಮನೆಯಲ್ಲಿ ಲಕ್ಷ್ಮೀದೇವಿಯ ಪೂಜೆ, ಬುಧವಾರದಂದು ವಿಷ್ಣು ಆರಾಧನೆ ಹಾಗೂ ಶನಿವಾರ ಶನಿದೇವರ ಸ್ಮರಣೆ ಮಾಡಿದರೆ ಮಾನಸಿಕ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಶುಕ್ರ ಮತ್ತು ಬುಧನ ಅನುಕೂಲಕರ ದೃಷ್ಟಿಯಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಬಹುದು. ನೀವು ಕೈ ಹಾಕುವ ಕೆಲಸಗಳಲ್ಲಿ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗಬಹುದು. ಆದರೆ ನಿಮ್ಮ ವಿರೋಧಿಗಳು ನಿಮ್ಮ ಹಳೆಯ ತಪ್ಪುಗಳನ್ನು ನೆನಪಿಸಿ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿಸಲು ಪ್ರಯತ್ನಿಸಬಹುದು. ಕೆಲವರು ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಭಯ ಹುಟ್ಟಿಸಬಹುದು. ಅಂತಹ ಸಂದರ್ಭದಲ್ಲಿ ಭಯಪಡದೆ ಧೈರ್ಯದಿಂದ ಮುಂದುವರಿಯಿರಿ. ನಿಮ್ಮ ಭವಿಷ್ಯದ ಯೋಜನೆಗಳು, ಬ್ಯಾಂಕ್ ಬ್ಯಾಲೆನ್ಸ್, ವ್ಯವಹಾರದ ರಹಸ್ಯಗಳು ಅಥವಾ ಮುಂದಿನ ಹೆಜ್ಜೆಗಳ ಬಗ್ಗೆ ಯಾರೊಂದಿಗೂ ಅನಗತ್ಯವಾಗಿ ಹಂಚಿಕೊಳ್ಳಬೇಡಿ. ಹಿರಿಯರು ಹೇಳುವಂತೆ ಮಾತು ಬೆಳ್ಳಿ, ಮೌನ ಬಂಗಾರ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಶಕ್ತಿ. ಯಾರಾದರೂ ತಮ್ಮ ಕಷ್ಟ ಹೇಳಿಕೊಂಡು ನಿಮ್ಮ ಮುಂದೆ ಹಣ ಅಥವಾ ಅಮೂಲ್ಯ ವಸ್ತುವನ್ನು ಕೇಳಿದರೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲು ನಿಮ್ಮ ಪರಿಸ್ಥಿತಿಯನ್ನು ಯೋಚಿಸಿ ನಂತರವೇ ಸಹಾಯ ಮಾಡಿ. ಇಲ್ಲದಿದ್ದರೆ ಹಣವೂ ಹೋಗಬಹುದು, ಸಂಬಂಧವೂ ಹಾಳಾಗಬಹುದು. ಮಿಥುನ ರಾಶಿಯವರೇ, ನಿಮ್ಮ ಬಳಿ ಇರುವ ಮಾಹಿತಿಯನ್ನು, ನಿಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡು ಕೆಲವರು ನಿಮ್ಮ ವಿರುದ್ಧವೇ ಅಸ್ತ್ರವಾಗಿ ಉಪಯೋಗಿಸಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ಕೌಟುಂಬಿಕ ರಹಸ್ಯಗಳು, ಹಣಕಾಸಿನ ವಿಚಾರಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಮೌನವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಶುಕ್ರ ಮತ್ತು ಬುಧ ಗ್ರಹಗಳ ಶುಭ ಪ್ರಭಾವದಿಂದ ಮುಂಬರುವ ದಿನಗಳಲ್ಲಿ ಹಣದ ಒಳಹರಿವು ಹೆಚ್ಚಾಗುವ ಸಾಧ್ಯತೆಗಳಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ನಿರೀಕ್ಷೆಗೂ ಮೀರಿದ ಆರ್ಥಿಕ ಅವಕಾಶಗಳು ನಿಮಗೆ ದೊರೆಯಬಹುದು. ಆದರೆ ಬಂದ ಹಣವನ್ನು ಅನಗತ್ಯ ಖರ್ಚು ಮಾಡುವ ಬದಲು ಭವಿಷ್ಯದ ದೃಷ್ಟಿಯಿಂದ ವಿವೇಕದಿಂದ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸಿ. ಅಪರಿಚಿತರ ಮಾತಿಗೆ ಮರುಳಾಗಿ ಯಾವುದೇ ವಂಚನೆಯ ಯೋಜನೆಗಳು ಅಥವಾ ಅಪಾಯ ಹೆಚ್ಚಿರುವ ಹೂಡಿಕೆಗಳಲ್ಲಿ ಹಣ ತೊಡಗಿಸಬೇಡಿ. ಹೊಸ ಜಮೀನು, ಮನೆ, ವಾಹನ ಅಥವಾ ದೊಡ್ಡ ವ್ಯಾವಹಾರಿಕ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಎಲ್ಲ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಅಗತ್ಯವಿದ್ದರೆ ಅನುಭವಿಗಳ ಅಥವಾ ವಕೀಲರ ಸಲಹೆ ಪಡೆದುಕೊಳ್ಳುವುದು ಒಳಿತು. ಹಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಈಗ ವೇಗ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಯಶಸ್ಸನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರಬಹುದು. ನಿಮ್ಮ ಕುಂಡಲಿಯಲ್ಲಿ ಗೋಚರಿಸುತ್ತಿರುವ ಶುಭ ಯೋಗಗಳ ಪರಿಣಾಮವಾಗಿ ಸಮಾಜದಲ್ಲಿ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಲಕ್ಷಣಗಳಿವೆ. ಶನಿದೇವರ ಕೃಪೆಯಿಂದ ಹಳೆಯ ಸಾಲದ ಒತ್ತಡ ಕಡಿಮೆಯಾಗಬಹುದು. ಬರಬೇಕಿದ್ದ ಹಣ ಅಥವಾ ನಿಂತಿದ್ದ ಪಾವತಿಗಳು ನಿಮ್ಮ ಕೈ ಸೇರಬಹುದು. ಆದರೆ ಹಣವನ್ನು ಮೋಜು ಮಸ್ತಿಗೆ ವ್ಯವಹರಿಸದೆ ಉಳಿತಾಯ ಮತ್ತು ಅಭಿವೃದ್ಧಿಗೆ ಬಳಸುವುದು ಉತ್ತಮ. ಈ ದಿನಗಳಲ್ಲಿ ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿರುವ ದೇವರ ವಸ್ತುಗಳು, ಕುಟುಂಬದ ಅಮೂಲ್ಯ ನೆನಪುಗಳು ಅಥವಾ ಪಾರಂಪರಿಕ ಆಭರಣಗಳನ್ನು ಅನಗತ್ಯವಾಗಿ ಎಲ್ಲರಿಗೂ ತೋರಿಸುವುದನ್ನು ತಪ್ಪಿಸಿ. ಅವು ನಿಮ್ಮ ಕುಟುಂಬದ ಅಮೂಲ್ಯ ಪರಂಪರೆ ಎಂಬ ಭಾವನೆಯಿಂದ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿ. ಕುಟುಂಬದಲ್ಲಿ ಆಸ್ತಿ ಅಥವಾ ಸಂಬಂಧಗಳ ವಿಚಾರವಾಗಿ ಇದ್ದ ಭಿನ್ನಾಭಿಪ್ರಾಯಗಳು ಮಾತುಕತೆಯ ಮೂಲಕ ಬಗೆಹರಿಯುವ ಸಾಧ್ಯತೆಗಳಿದೆ. ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆಯಬಹುದು. ತಾಂತ್ರಿಕ, ಸರ್ಕಾರಿ ಅಥವಾ ಉನ್ನತ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ವಿದೇಶಕ್ಕೆ ತೆರಳುವ ಕನಸು ಹೊಂದಿರುವವರಿಗೆ ಸಹ ಅನುಕೂಲಕರ ಬೆಳವಣಿಗೆಗಳು ಸಂಭವಿಸಬಹುದು. ಗುರುವಿನ ಶುಭ ದೃಷ್ಟಿಯಿಂದ ಹಿರಿಯರ ಆಶೀರ್ವಾದ, ಕುಟುಂಬದ ಬೆಂಬಲ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳು ಬರಬಹುದು. ಆದರೆ ನಿಮ್ಮ ಆರ್ಥಿಕ ಯಶಸ್ಸನ್ನು ಎಲ್ಲರ ಮುಂದೆ ಪ್ರದರ್ಶಿಸಬೇಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಈ ಅವಧಿಯಲ್ಲಿ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಿ. ಕುತ್ತಿಗೆ, ಬೆನ್ನು, ಭುಜ ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಹೊಸ ವ್ಯವಹಾರ ಪಾಲುದಾರಿಕೆ
ಅಥವಾ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಮಿಥುನ ರಾಶಿಯವರಿಗೆ ಈಗ ದೊರೆಯುತ್ತಿರುವ ಈ ಶುಭ ಸಮಯವನ್ನು ಜಾಣ್ಮೆಯಿಂದ ಬಳಸಿಕೊಳ್ಳಿ. ಹಸಿದವರಿಗೆ ಅನ್ನದಾನ ಮಾಡುವುದು, ನಿರ್ಗತಿಕರಿಗೆ ಸಹಾಯ ಮಾಡುವುದು ಮತ್ತು ಮೂಕ ಪ್ರಾಣಿಗಳ ಬಗ್ಗೆ ಕರುಣೆ ತೋರುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಪುಣ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ. ಶನಿವಾರದಂದು ಕಾಗೆಗಳಿಗೆ ಅನ್ನ ನೀಡುವುದು ಅಥವಾ ಭಕ್ತಿಯಿಂದ ದೇವರ ಸ್ಮರಣೆ ಮಾಡುವುದು ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಶನಿದೇವರು ಮತ್ತು ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಕಷ್ಟದ ದಿನಗಳು ನಿಧಾನವಾಗಿ ದೂರವಾಗುವ ಕಾಲ ಆರಂಭವಾಗುತ್ತಿದೆ ಎಂಬ ಆಶ್ವಾಸವನ್ನು ಇಟ್ಟುಕೊಳ್ಳಿ. ಸದಾ ಸತ್ಯ, ಧರ್ಮ ಮತ್ತು ಪ್ರಾಮಾಣಿಕತೆಯ ಮಾರ್ಗದಲ್ಲಿ ನಡೆಯಿರಿ. ನಕಾರಾತ್ಮಕ ಆಲೋಚನೆಗಳಿಂದ ದೂರವಿದ್ದು ಸಕಾರಾತ್ಮಕ ಮನೋಭಾವ ಬೆಳೆಸಿಕೊಳ್ಳಿ. ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಸಮೀಪಿಸುತ್ತಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ದೊರೆಯಬಹುದು. ವ್ಯಾಪಾರದಲ್ಲಿ ಬಹು ಅವಕಾಶಗಳು, ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆ ಮತ್ತು ಆರ್ಥಿಕ ಸ್ಥಿರತೆ ನಿಧಾನವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.